ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೆಂಗಳೂರಿನ ಕೆಂಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ರಂಗ ಪರಂಪರೆ ನಾಟಕ ತಂಡದಿಂದ 6 ದಿನಗಳವರೆಗೆ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ. ಬಿಎಂ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಬೈರಮಂಗಲ ರಾಮೇಗೌಡ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ, ಯಶವಂತಪುರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್ಎನ್ ಸುಧೀಂದ್ರ ಕುಮಾರ್, ಪ್ರಾಂಶುಪಾಲ ಡಾ ಲಕ್ಷ್ಮೀನಾರಾಯಣ, ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿ ಆಂಜನೇಯ, ವ್ಯವಸ್ಥಾಪಕ ಧನ್ವಂತರಿ ಬಿಎ ಉಪಸ್ಥಿತರಿದ್ದರು. ಬಳಿಕ ಬೈರಮಂಗಲ ರಾಮೇಗೌಡ, ಪರಭಾಷಿಕರಿಗೆ ಕನ್ನಡ ಕಲಿಸುವ ಕೆಲಸ ಆಗಬೇಕು, ಕನ್ನಡಿಗರೊಂದಿಗೆ ಸೌಹಾರ್ದತೆಯಿಂದ ಪರಭಾಷಿಕರು ವರ್ತಿಸಬೇಕು, ಮಾತೃಭಾಷೆಯನ್ನು ಮಕ್ಕಳಿಗೆ ಕಲಿಸುವ ಕೆಲಸ ಆಗಬೇಕೆಂದು ಹೇಳಿದರು. ಕೊಲೆ ಮಾಡಿ ಇಂಗ್ಲಿಷ್ನಲ್ಲಿ ಮಾತನಾಡ್ತಾ ಇದ್ದಾರಲ್ಲ, ಅವರನ್ನ ಕನ್ನಡದ ತಾಯಂದಿರು ಅಂತ ನಾವು ಕರೆಯಕ್ಕೆ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿ ಇದೆ. ಪ್ರಕಾಶ್ ಮೂರ್ತಿ, ಇಂದಿನ ಮಕ್ಕಳು ಉತ್ತಮ ಕೇಳುಗರಾಗಬೇಕು, ಆಗ ಚಿಂತನಾಶೀಲ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಹಣ ಗಳಿಸಬಹುದು ಅನ್ನುವುದನ್ನಷ್ಟೇ ಮನಗಂಡಿರ್ತಕ್ಕಂಥ ನಿರ್ದೇಶಕರ ಕಾಲ ಇವತ್ತು. ಆದರೆ ನಿರಂತರವಾಗಿ 45 ವರ್ಷಗಳಿಂದ ಕೇವಲ ರಂಗಭೂಮಿಗೆ ಸೀಮಿತವಾಗಿಕೊಂಡಾಗೆ ಅವರ ಗಡಿಯಲ್ಲಿ ಪಳಗಿರ್ತಕ್ಕಂಥವ್ರು ಇವತ್ತು ಹಿರಿತರೆ ಮತ್ತು ಕಿರಿತರೆಗಳಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿರುವುದು ತುಂಬಾ ಸಂತಸವಾಗಿದೆ ಎಂದರು. ಈ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಪ್ರಮುಖ ರೂವಾರಿಗಳಾಗಿರ್ತಕ್ಕಂತಹ ಸುಧೀಂದ್ರ ಕುಮಾರ್ ಸರ್ ಅವರು ಕೆಂಗೇರಿ ಉಪನಗರಾದ್ಯಂತ ಇಡೀ ಬೆಂಗಳೂರಿನ ಕಾರ್ಯಕ್ರಮಗಳನ್ನ ಪ್ರತಿದಿನ ಅವರು ಎಲ್ಲ ವಿಚಾರಗಳನ್ನ ಚಾನೆಲ್ಗಳ ಮುಖಾಂತರವಾಗಿ ಮುಟ್ಟಿಸುವ ಮೂಲಕ ಮತ್ತು ಪ್ರತಿನಿತ್ಯ ಕನ್ನಡವನ್ನೇ ಉಸಿರಾಡುವಂತಹ ವ್ಯಕ್ತಿ ಸುಧೀಂದ್ರ ಕುಮಾರ್ ಅವರು. ಗಣಪಗೌಡ ನಿರ್ದೇಶನ ಮಾಡಿದ ಎನ್ಎಸ್ ರಾವ್ ರಚನೆಯ 36/63 ಎಂಬ ಹಾಸ್ಯ ನಾಟಕ ಪ್ರದರ್ಶಿಸಲಾಯಿತು. ಹೌದಪ್ಪ, ಇವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಒಳಗೆ ಹೋಗಿದ್ದೀನಿ, ಯಾವ ಕಾಲನೂ ಬಂದಿಲ್ಲ. ಹೇಳಿದ್ದು ನೀನ್ ಅಲ್ಲೇ ಕಾದಿದ್ದು ಗೀತಾನ ಕರ್ಕೊಂಡ್ ಬರ್ಬೇಕಾಯ್ತು. ಅದ್ರಲ್ಲಿ ಬಿಟ್ಬಿಟ್ಟು ಈ ಮುಖ ಗಂಡ ಯಾವ ಸಮಯ ತಗೊಳ್ಬೇಕು ನಿನ್ಗೆ?